ನೋಡಿ, ಕಳೆದ 6-7 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಹೀಗಾಗಿ ಒಂದ್ ಕಡೆ ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ರು. ಈಗಾಗಲೇ ಅವರ ಒಂದು ಹಣವನ್ನು ಕೂಡ ರಿಫಂಡ್ ಮಾಡಲಾಗಿದೆ. ಇವತ್ತು ಕೂಡ ಅದೇ ರೀತಿಯಾಗಿ ಪರಿಸ್ಥಿತಿ ಮತ್ತೆ ಉದ್ಭವವಾಗಿರೋದು. ಕೆಲವು ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ. ಕೆಲವು ಫ್ಲೈಟ್ಗಳು ಕೂಡ ರದ್ದಾಗಿರೋದು. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಇದುವರೆಗೂ ಕೂಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳಬಹುದು. ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾದ ಇಂಡಿಗೋ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಅನ್ನ ನೀರಿಲ್ಲ. ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತುಕೊಂಡಿವೆ. ಪ್ರತಿನಿತ್ಯ ನೂರಾರು ಲೋಹದ ಹಕ್ಕಿಗಳ ಹಾರಾಟ ರದ್ದಾಗಿವೆ. ಊರುಗಳಿಗೆ ತೆರಳಬೇಕಾದ ಪ್ರಯಾಣಿಕರು ಏರ್ಪೋರ್ಟ್ಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ಅನ್ನ ನೀರು ಇಲ್ಲದೆ ಪರದಾಡುತ್ತಿದ್ದಾರೆ. ಎಷ್ಟೊಂದು ಪ್ರಯಾಣಿಕರು ದೆಹಲಿ ಭಾಗ ಇಲ್ಲೆಲ್ಲ ಕುಳಿತಿರುವಂತಹ ಪ್ರಯಾಣಿಕರು ದೆಹಲಿ ಭಾಗಕ್ಕೆ ಫ್ಲೈಟ್ ಗಳನ್ನ ಟೈಮಿಂಗ್ ಬೇರೆ ಹೇಳ್ತಾರೆ, ಬಟ್ ಬುಕಿಂಗ್ ಮಾಡಿದಾಗ ಇರೋ ಟೈಮಿಂಗೇ ಬೇರೆ. ನಂತರ ಇಲ್ಲಿ ಬೋರ್ಡಿಂಗಿಗೆ ಬಂದು ಕೇಳಿದಾಗ ಹೇಳ್ತಾರೆ ಇಲ್ಲ ಟೈಮಿಂಗ್ ಮೂವ್ ಆಗಿದೆ ನಿಮ್ದು ಅಂತ ಹೇಳ್ತಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಸಿಗದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಿದ್ದ ವಿಮಾನ ರದ್ದು ಹಿನ್ನೆಲೆ ಕೇರಳ ಮೂಲದ ಪ್ರಯಾಣಿಕರು ಪರದಾಡಿದ್ದಾರೆ. ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಧ ನಗರಗಳಿಗೆ ಹೊರಡಬೇಕಿದ್ದ 74ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿಗೆ ಬರಬೇಕಿದ್ದ 76 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 150ಕ್ಕೂ ವಿಮಾನಗಳ ಸಂಚಾರ ರದ್ದಾಗಿದೆ. ಏರ್ ಇಂಡಿಯಾ ವಿಮಾನದ ಪ್ರಯಾಣಿಕರು ಕೆಂಡವಾಗಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದೆ. ಪ್ರಯಾಣಿಕರಿಗೆ ಹಣ ಕೊಟ್ಟರೆ ಸರಿಯಾಗಲ್ಲ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಹಣ ಕೊಟ್ಟರೆ ಎಲ್ಲ ಸಮಸ್ಯೆ ಸರಿ ಹೋಗಲ್ಲ ಅನ್ನೋ ಮಾತು ಕೇಳಿ ಬರುತ್ತಿದೆ. ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಕೂಡಲೇ ಕೊಡಿ ಅಂತ ಹೇಳಿದ್ದಾರೆ. ಬರೀ ಹಣ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಹಣ ಕೊಡೋದ್ರಿಂದ ಪ್ರಯಾಣಿಕರ ಒಂದು ಸಮಯ ವ್ಯರ್ಥ. ಅವರ ಸಮಯನ್ನ ಅವರು ಏನು ಅನುಕೂಲಕ್ಕಾಗಿ ಹೋಗ್ತಾ ಇದ್ರು ಅದನ್ನ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಬರೀ ಹಣ ಕೊಟ್ಬಿಟ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಿಯಮ ಏನ್ ಸಡಿಲ ಮಾಡ್ಲಿಕ್ಕೆ ಬರಲ್ಲ. ಅದು ಎಲ್ರಿಗೂ ಒಂದೇ ನಿಯಮ. ಅನುಷ್ಠಾನಗೊಳಿಸೋದಕ್ಕೆ ಕೆಲವು ಕಾಲ ಸಮಯ ಕೇಳಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ತಕ್ಷಣದ ಆಪರೇಷನ್ಗೆ ತೊಂದರೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಕಂಪನಿಗೆ ಒಂದು ಇನ್ನೊಂದು ಕಂಪನಿಗೆ ಒಂದು ಅಂತ ಮಾಡಿದ್ರೆ ಅದು ಪೂರ್ವಾಗ್ರಹ ಪೀಡಿತವಾಗಿ ಮಾಡಿದ್ದಾರೆ ಅಂತಾಗುತ್ತೆ. ಇದೇನು ಹಾಗೇನಿಲ್ಲ. ಎಲ್ರಿಗೂ ಇರುವಂತ ನಿಯಮ, ಒಂದೇ ರೀತಿಯ ನಿಯಮ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ನಾಯಿಗಳ ಕಾಟ. ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ರೆ, ಮತ್ತೊಂದು ಕಡೆ ಅದೇ ಪ್ರಯಾಣಿಕರಿಗೆ ನಾಯಿಗಳ ಕಾಟ ಶುರುವಾಗಿದೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಕೂರುವ ಜಾಗದಲ್ಲಿ ಬೀದಿ ನಾಯಿಗಳು ಓಡಾಡುತ್ತಿವೆ. ಪರಿಣಾಮ ಪ್ರಯಾಣಿಕರಿಗೆ ಬೀದಿ ನಾಯಿಗಳ ದಾಳಿಯ ಆತಂಕ ಎದುರಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಆಗಿರುವ ವ್ಯತ್ಯಯದಿಂದ ತಮ್ಮ ಊರು ಸೇರದೆ ಪ್ರಯಾಣಿಕರು ಕಣ್ಣೀರು ಹಾಕುತ್ತಿರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇನ್ನೂ ಕೂಡ ಈ ಒಂದು ಸಮಸ್ಯೆ ಬಗೆಹರಿದಿಲ್ಲ. ಯಾರೆಲ್ಲ ಪ್ರಯಾಣಿಕರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಅವರು ಸಂಪೂರ್ಣವಾಗಿ ಅತಂತ್ರರಾಗಿದ್ದಾರೆ. 10ಕ್ಕೂ ಹೆಚ್ಚು ಪ್ರಯಾಣಿಕರು ಅತಂತ್ರ ಸ್ಥಿತಿಗೆ ತಲುಪಿರೋದು. ಸೂಕ್ತ ಮಾಹಿತಿ ಇಲ್ಲದೆ ಏರ್ಪೋರ್ಟ್ನಲ್ಲೇ ಪರದಾಟವನ್ನು ನಡೆಸ್ತಾ ಇದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಇವತ್ತು ಕೂಡ ಉದ್ದುದ್ದ ಕ್ಯೂ ನಿಂತಿದೆ. ಸೂಕ್ತ ಮಾಹಿತಿ ನೀಡದೆ ಇಂಡಿಗೋ ಸಿಬ್ಬಂದಿ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ತೆಲುಗು ಬಿಗ್ ಬಾಸ್ ಸ್ಪರ್ಧಿ ನಿಖಿಲ್ ನಾಯಕ್ ಬೇಸರವನ್ನು ಹೊರಹಾಕಿದ್ದಾರೆ. ಸೂಕ್ತ ಮಾಹಿತಿ ನೀಡದೆ ಸಿಬ್ಬಂದಿ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಕೂಡ ಪ್ರಯಾಣಿಕರ ದಟ್ಟಣೆ ಉಂಟಾಗಿದೆ. ಇಲ್ಲಿರುವಂತಹ ಅಂದ್ರೆ ತೆಲುಗು ಬಿಗ್ ಬಾಸ್ ನ ಸ್ಪರ್ಧಿ ಕೂಡಿದ್ದಾರೆ. ಸೀಸನ್ 9 ಸ್ಪರ್ಧಿ ನಿಖಿಲ್ ನಾಯರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಂದ ಕಾಯ್ತಿದ್ದೀರಿ? ಸರ್, ನಾನು ಆಕ್ಚುಲಿ ಬಂದು ಇವಾಗ 20 ನಿಮಿಷ ಆಯ್ತು. ಬಟ್ ಇನ್ನ ಕ್ರೌಡ್ ಕಮ್ಮಿ ಆಗ್ತಾರ ಕಾಣಿಸ್ತಿಲ್ಲ ನಂಗೆ ಯಾವತ್ತು. ಬಟ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಬೇಕಿತ್ತು ನಮ್ಮ ಟೀಮ್ ಅವರು. ಡಿಜಿಸಿ ಅವರು ಆಕ್ಷನ್ ತಗೊಬೇಕು, ಚೆನ್ನಾಗಿ ಸ್ಟ್ರಿಕ್ಟ್ ಆಗಿ ತಗೊಬೇಕು.
ಇನ್ನ ಎಂಪ್ಲಾಯೀಸ್ ಜಾಸ್ತಿ ಹಾಕ್ಬಿಟ್ಟು ಕ್ರೌಡ್ ನ ಮ್ಯಾನೇಜ್ ಮಾಡಿದ್ರೆ ನಾವು ಬೇಗ ಹೋಗ್ಬೋದು ಅನ್ಕೊಂಡಿನಿ. ಇಷ್ಟೊಂದು ಕ್ಯೂ ಇದೆ ಸರ್. ಇದು ಆಕ್ಚುಲಿ ಡಿಜಾತ್ರ ಅಂದ್ರೆ ಕ್ಯೂ ಜಾಸ್ತಿ ಇರಲ್ಲ, ಬಟ್ ಇವತ್ತು ಜಾಸ್ತಿ ಕ್ಯೂ ಇದೆ. ಸೊ ತುಂಬಾ ಇರೆಸ್ಪಾನ್ಸಿಬಲ್ ಆಗಿದೆ ನಮ್ಮ ಟೀಮ್ ಅಂತ ಹೇಳ್ಬೇಕು ನಾವು. ಐ ಥಿಂಕ್ ದ ಗವರ್ಮೆಂಟ್ ಶುಡ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಅಂತ ನಾನು ಬೇಡ್ಕೊಂತೀನಿ ಗವರ್ಮೆಂಟ್ ನ. ರೆಸ್ಪಾನ್ಸ್ ಅಂದ್ರೆ ಕಮ್ಮಿನೇ, ಅವ್ರಿಗೆ ಕನ್ಫ್ಯೂಷನ್ ಇದಾರೆ, ಯಾರು ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲ ಎಷ್ಟು ಕ್ಯೂ ಜಾಸ್ತಿ ಅವ್ರು ಕಾಣಿಸೋದವ್ರಿಗಲ್ಲ, ಎಷ್ಟು ಕ್ಯೂ ಇದೆ, ಅದು ಡಿಜಾತ್ರ ಅಲ್ಲಿ. ನಾವು ಸ್ಪೆಷಲ್ ಡಿಜಾತ್ರ ಆಪ್ ಇನ್ಸ್ಟಾಲ್ ಮಾಡಿ ಇದೇನಕ್ಕೆ ಬರೋದು ಬೇಗ ಹೋಗೋದಕ್ಕೆ, ಬಟ್ ಇಲ್ಲಿ ಆಗ್ತಿಲ್ಲ ಇಲ್ಲಿ. ಐ ಥಿಂಕ್ ದೇ ಹ್ಯಾವ್ ಟು ಡೂ ಸಮಥಿಂಗ್ ಬೆಟರ್. ಇಲ್ಲಾಂದ್ರೆ ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗಿ ಮುಚ್ಚಿಬಿಡ್ತಾರೆ ಏರ್ಪೋರ್ಟ್ ಅನ್ಸ್ಕೊಂಡಿ ನಾನು. ಎಷ್ಟು ತೆಲುಗು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಯಾಗಿರುವಂತಹ ನಿಖಿಲ್ ನಾಯರ್ ಅವರ ಅಸಮಾಧಾನದ ಮಾತು. ಕ್ಯಾಮರಾ ಪರ್ಸನ್ ಮಂಜಾಂತ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ವಿಚಾರ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನಮ್ಮ ಜೊತೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಒಂದ್ ಕಡೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಇಂಡಿಗೋ ಸಿಬ್ಬಂದಿಯವರು ಕೂಡ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇರೋದು. ಇವತ್ತು ಒಂದು ರೀತಿಯಾಗಿ ಗೊಂದಲ ವಾತಾವರಣ ಸೃಷ್ಟಿಯಾಗಿರೋದು. ಸದ್ಯಕ್ಕೆ ಅಲ್ಲಿರುವಂತಹ ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ, ಸದ್ಯಕ್ಕೆ ಏನ್ ಮಾಹಿತಿ ಇದೆ? ಇವತ್ತು ಕೂಡ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ರು. ಅದು ಕೂಡ ಪ್ರಮುಖವಾಗಿ ಬೆಳಗ್ಗಿನ ಹೊತ್ತಿನ ವಿಮಾನದಲ್ಲಿ ಪ್ರಯಾಣಿಸಬೇಕಾದಂತಹ ಬಹುತೇಕ ಪ್ರಯಾಣಿಕರು ಇಲ್ಲೇ ಸ್ಟೆಕ್ ಆಗಿದ್ರು. ಅವರಿಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಯಾವಾಗ ಈ ಒಂದು ವಿಚಾರ ರಿಪಬ್ಲಿಕ್ ಕನ್ನಡದ ಕೂಡ ಪ್ರಸಾರ ಆಯಿತು, ತದನಂತರದಲ್ಲಿ ಇದೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿಬ್ಬಂದಿ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಸಂಜೆ 3:30 ತನಕದ ಬಹುತೇಕ ವಿಮಾನ ಹಾರಾಟದ ಡೀಟೇಲ್ಸ್ ಅನ್ನು ಕೂಡ ಹಾಕಿದ್ದಾರೆ. ಯಾವ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನು ಹಾಕಿದ್ದಾರೆ. ಅಂದ್ರೆ ಡೆಲ್ಲಿಗೆ ಹೋಗಬೇಕಾಗಿದ್ದಂತಹ 3:30 ವಿಮಾನ ಆಗಿರಬಹುದು, ಅಥವಾ ಹೈದರಾಬಾದ್ಗೆ ಹೋಗಬೇಕಾಗಿದ್ದಂತಹ 3:15 ವಿಮಾನ ಆಗಿರಬಹುದು, 2:55 ಬೆಂಗಳೂರಿನಿಂದ ಗೋರಖ್ಪುರಕ್ಕೆ ಹೋಗಬೇಕಾಗಿದ್ದಂತಹ ವಿಮಾನ ರದ್ದುಗೊಂಡಿರುವಂತಹ ಮಾಹಿತಿಯನ್ನು ಸರಿಸುಮಾರು 5 ಗಂಟೆಗಳ ಮುಂಚಿತವಾಗಿ ಹಾಕಿದ್ದಾರೆ. ಈಗ ಬೆಳಿಗ್ಗೆ ಹೊತ್ತು ಏನ್ ಸಮಸ್ಯೆ ಆಯಿತು ಅಂದ್ರೆ, ಇವರು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ. ಇಲ್ಲಿಗೆ ಬಂದಂತಹ ನಂತರದ ಪ್ರಯಾಣಿಕರಿಗೆ ಇನ್ಫಾರ್ಮೇಶನ್ ಕೊಟ್ಟಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಕ್ಯೂ ಕೂಡ ನಿಂತಿತ್ತು. ಪ್ರಯಾಣಿಕರ ದಟ್ಟಣೆ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿದೆ. ಯಾಕಂದ್ರೆ ಬೆಳಗಿನ ಫ್ಲೈಟ್ ಕ್ಯಾನ್ಸಲ್ ಆದರೂ ಬಹುತೇಕರು ವಾಪಸ್ ಆಗಿದ್ದಾರೆ. ಜೊತೆಗೆ ಮಧ್ಯಾಹ್ನ 3:30 ತನಕದ ಫ್ಲೈಟ್ ಕ್ಯಾನ್ಸಲೇಷನ್ ಇನ್ಫಾರ್ಮೇಶನ್ ಈಗಾಗಲೇ ಏರ್ಲೈನ್ಸ್ ಕಡೆಯಿಂದ ಕೊಟ್ಟಿರುವುದರಿಂದ ಏರ್ಪೋರ್ಟ್ಗೆ ಬರ್ತಿರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಸದ್ಯಕ್ಕೆ ಬೆಳಿಗ್ಗೆಗೆ ಹೋಲಿಕೆ ಮಾಡಿದ್ರೆ ಸದ್ಯದ ಮಟ್ಟಿಗೆ ಪ್ರಯಾಣಿಕರ ದಟ್ಟಣೆಯಲ್ಲಿ ಕಡಿಮೆ ಆಗಿದೆ. ಆದ್ರೆ ಇಲ್ಲಿ ಏರ್ಲೈನ್ಸ್ ಒಂದೇ ತಪ್ಪನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಅನ್ನೋದೇ ಪ್ರಯಾಣಿಕರ ಆಕ್ರೋಶ. ಅಂದ್ರೆ ಬೆಳಿಗ್ಗೆ ಅಂದ್ರೆ ಈಗ ಏನು 5 ಗಂಟೆ ಮುಂಚಿತವಾಗಿ ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಕೆಲಸ ಮಾಡಿತ್ತು. ಇದೇ ರೀತಿ ಅವರು ಮಾಡಬೇಕಾಗಿತ್ತು. ಏರ್ಪೋರ್ಟ್ಗೆ ಬಂದು ಗಂಟೆಗಟ್ಟಲೆ ಕಾಯಿಸಿ ಲಗೇಜ್ ಅನ್ನು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಫ್ಲೈಟ್ ಕ್ಯಾನ್ಸಲೇಷನ್ ಬಗ್ಗೆ ಇನ್ಫಾರ್ಮ್ ಮಾಡುವುದಕ್ಕಿಂತ ಸರಿಸುಮಾರು 5 ಗಂಟೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಬರೋದು ಕೂಡ ತಪ್ಪುತ್ತೆ, ಇವ್ರಿಗೆ ಕೂಡ ಸಮಸ್ಯೆ ಆಗಲ್ಲ, ನಮಗೂ ಸಮಸ್ಯೆ ಆಗಲ್ಲ ಅನ್ನೋ ಮಾಹಿತಿಯನ್ನು ಪ್ರಯಾಣಿಕರು ನೀಡ್ತಾ ಇದ್ರು. ಬಟ್ ಈ ಬೆಳಿಗ್ಗೆಯಿಂದ ಮಾಡಿದ ತಪ್ಪನ್ನು ಈಗ ತಿದ್ದುಕೊಂಡಿರುವಂತಹ ಏರ್ಲೈನ್ಸ್ ಸಿಬ್ಬಂದಿ ಸಂಜೆ 3:30 ತನಕದ ಎಲ್ಲಾ ರೀತಿ ಮಾಹಿತಿ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಅಂದ್ರೆ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಿದೆ ಅಂತ ಅರ್ಥ ಅಲ್ಲ, ಬಟ್ ಪ್ರಯಾಣಿಕರು ಅಂದ್ರೆ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಸದ್ಯಕ್ಕೆ ಕಡಿಮೆ ಆಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ.